ಇದು ಚೆನ್ನಾಗಿಲ್ಲ. ಏನ್ ಕ್ಲೋಸಪ್ಪ? ಅಲ್ಲಯ್ಯ. ಓ, ನಾ ಇನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತನಾ? ಅದೂ ಅಲ್ಲಯ್ಯ. ಮತ್ತಿನ್ನೇನ್ ಸಾರ್? ಆ ಸೀತಾಪತಿ ವಿಷಯ. ಏನೋ ಅಕಸ್ಮಾತ್ ನಿನ್ ಹೆಂಡ್ತಿನ ತಬ್ಕೊಂಡ್ಬಿಟ್ನಂತೆ. ಅದು ನೀನು ಅಪಾರ್ಥ ಮಾಡ್ಕೊಂಡ್ಬಿಡೋದ? ಅವನ್ ತುಂಬಾ ಫೀಲ್ ಮಾಡ್ಕೊಂಡು ನನ್ನ ಹತ್ರ ಆ ವಿಷಯ ಹೇಳ್ಕೊಂಡು ಗುಳೂ ಅಂತ ಹತ್ಬಿಟ್ನಯ್ಯ. ಸೀತಾಪತಿ, ನಾನು ಯಾವ ದುರುದ್ದೇಶದಿಂದ ಆ ಕೆಲಸ ಮಾಡ್ಲಿಲ್ಲ ಸರ್. ಪ್ರಸಾದ್ ಅವ್ರ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ಆ ಸೀರೆ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ತಬ್ಕೊಂಡ್ಬಿಟ್ಟೆ. ಸೀತಾಪತಿ, ಯಾಕೆ ಕಿರ್ಚ್ಕೋತಾ ಇದ್ದೀಯಾ? ಏನೋ ಅಕಸ್ಮಾತ್ ನಿನ್ ಹೆಂಡತಿನ ತಬ್ಕೊಂಡೆ ಅಂತ ಅವನೇ ಹೇಳ್ತಾ ಇದ್ದಾನೆ. ನೀನ್ ಅಳುಬೇಡ್ವೋ. ಸೀತಾಪತಿ, ನಾನು ನಿನಗೆ ಏನ್ ದ್ರೋಹ ಮಾಡಿದ್ನಯ್ಯ? ನೀ ನನ್ನ ಹೆಂಡತಿನ ತಬ್ಕೊಂಡ್ ವಿಷಯ ತಾನೆ? ಅದೇನಯ್ಯ, ಆ ವಿಷಯನ ಈ ಊರಲ್ಲಿ ಎಲ್ಲಾರ್ಗೂ ಹೇಳ್ಕೊಂಡ್ ಬರ್ತಿದ್ಯಲ್ಲ. ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ ಅಂತ. ಕೈ ಮುಗಿತನಯ್ಯ, ನನ್ನ ಬಿಟ್ಬಿಡಯ್ಯ ಮಹಾನುಭಾವ. ಸರ್, ಪ್ರಸಾದ್ ಅವ್ರಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ. ನಾನು ಆಮೇಲೆ ಬರ್ತೀನಿ. ಪ್ರಸಾದ, ಇದು ಯಾವ ದೊಡ್ಡ ವಿಷಯನಯ್ಯ? ಟೇಕ್ ಇಟ್ ಈಸಿ ಐಸೆ. ಬಾವ, ನಿನಗೇನ್ ಗೊತ್ತು? ಅವನು ಸಂಬಂಧ ಮನೆಯಲ್ಲಿ, ಕೆಲಸ ಆಫೀಸ್ನಲ್ಲಿ ಕೆಲಸ ನೋಡೋಗು. ಆ ಸೀತಾಪತಿ, ಐಸೆ ಗೆಟ್ ಲಾಸ್ಟ್. ಸೀತಾಪತಿ, ಸೀತಾಪತಿ, ಕೃಷ್ಣ, ಆ ಸೀತಾಪತಿ ಎಲ್ಲಿ? ಪ್ಯೂನ್ ಜೊತೆ ಕಾಫಿ ಕುಡಿಯೋಕೆ ಹೌದಾ? ಹಾಗಾದ್ರೆ ನಾನು ತಕ್ಷಣ ಹೋಗಿ ಅವ್ನು ತಡಿಬೇಕು. ಇಲ್ಲ ಅಂದ್ರೆ ಅವನ ಹೆಂಡತಿಯಿಂದ ಕೊಟ್ಟಿರೋ ವಿಷಯ ಅಲ್ಲಿರೋ ಎಲ್ಲಾರು ಹೇಳ್ಬಿಡ್ತಾನೆ. ಸೀತಾಪತಿ ನಿನ್ನ ಹೆಂಡತಿನ ತಪ್ಕೊಂಡ? ಅವ್ನ ನಿನ್ನ ಹತ್ರ ಏನು ಹೇಳಿಲ್ವಾ? ಇಲ್ವಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನು ಹೇಳೇ ಇರ್ತಾನೆ ಅಂತ ನಾನ್ ನಿನ್ನ ಹತ್ರ ಹೇಳ್ಬಿಟ್ಟೆ. ನನ್ ಕರ್ಮ, ನಾನು ಬರ್ತೀನಿ. ಸೀತಾಪತಿ, ಸೀತಾಪತಿ ಇಂಥ ಕೆಲಸ ಮಾಡ್ತಾನ? ನಂಬೋಕೆ ಆಗಲ್ಲ. ಸರ್, ನಿಮ್ಗೆ ಫೋನ್ ಬಂದಿದೆ. ಸರಿ. ಹಲೋ ಕೃಷ್ಣನಾ? ಹೌದಜ್ಜಿ, ನಾನೇ ಕೃಷ್ಣ. ಎಲ್ಲಿಂದ ಮಾತಾಡ್ತಿದ್ದೀಯಾ? ಇನ್ನೆಲ್ಲಿಂದ ಮಾತಾಡ್ತಾರೋ? ಬಾಯಿನ್ಲೇ. ಹಾಗಲ್ಲ ಅಜ್ಜಿ, ಯಾರ ಮನೆಯಿಂದ ಫೋನ್ ಮಾಡ್ತಿದ್ದಿ ಅಂತ ಕೇಳಿದೆ. ಹಾ, ಕೇಳು ಮತ್ತೆ. ಎದುರು ಮನೆಯಿಂದ. ನೋಡು, ಇವತ್ತು ಶಿವರಾತ್ರಿ, ಜಾಗರಣೆ ಮಾಡ್ಬೇಕು. ನಮ್ಮನೇಲೆ ಭಜನೆಗೆ ಏರ್ಪಾಡು ಮಾಡಿದ್ದೀನಿ. ಆಫೀಸ್ ಬಿಟ್ಕೂಡ್ಲೆ ನೇರವಾಗಿ ಮನೆಗೆ ಬಂದ್ಬಿಡ್ಬೇಕು. ಗೊತ್ತಾಯ್ತಾ? ಆಯ್ತಜ್ಜಿ. ಗೋಪಾಲಕೃಷ್ಣ, ಫೋನು ಆ ಮನೆದ ಈ ಮನೆದ? ಇಲ್ಲಿಗೆ ಯಾಕೆ ಬಂದೆ? ಗೋಪಾಲಕೃಷ್ಣ, ಗೋಗೆ ಮೇವು ಮುಗ್ದೋಗದೆ. ಇದೇನ್ ಮೇವು ಮಾರೋ ಮಂಡಿ ಅಂತ ಅನ್ಕೊಂಡ್ಯಾ? ಅಲ್ಲ, ನನ್ನ ಹಣದ ಉಂಡಿ. ತಳ್ಳಿ ತಗ ಇವತ್ತ. ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ಸರಿ ಬುಡಿ, ನಾ ಮನ್ಯಾಗ ಈ ಮನ್ಯಾಗ ಇಸ್ಕೊಂತೀನಿ. ಇವನ ಹತ್ರ ಏನ್ ಕೆಲ್ಸ? ನೀನು ಸುಮ್ನೆ ನಾನು ಯಾಕೆ ಬರ್ಲಿ? ಗೋವು ಮೇವಾಗೋದ್ರೆ ಬರ್ತೀನಿ. ಯಾರಾದ್ರೂ ನೋಡಕ್ ಮುಂಚೆ ಯಾಕೆ ಹಿಂಗ್ ಪತ್ರ ಗುಟ್ಟಿದ? ಹಲಮ್ಮ, ಹಲಮ್ಮ, ಏನ್ರಿ, ಅವಳನ್ನ ಯಾಕೆ ಕರಿತಿದ್ದೀರಾ? 1 ಲೀಟರ್ ಹಾಲು ತಗೊಳ್ಳೋಣ ಅಂತ. ನನ್ನ ಗೌರಿ ಇನ್ನು ಊಟ ತಗೊಂಡ್ಬರ್ಲಿಲ್ವಲ್ಲ, ಕಾರ್ ಏನಾದ್ರು ಕೆಟ್ಟೋಯ್ತು ನೋಡೋಣ ಅಂತ ಬಂದೆ. ಹೊಟ್ಟೆ ಇಸ್ತದೆ, ಊಟ ಮಾಡೋಣ ಬಾ ಬಾ ಬಾ. ಗುರು ಜಯ ಗುರು ಸಚ್ಚಿದಾನಂದ ಗುರು, ಗುರು ಜಯ ಗುರು ಸಚ್ಚಿದಾನಂದ ಗುರು, ಸದ್ಗುರು ಪಾಹಿಮಾ, ಸದ್ಗುರು ಪಾಹಿಮಾ, ಸದ್ಗುರು ಜಯ ಗುರು ಸಚ್ಚಿದಾನಂದ ಗುರು, ಸದ್ಗುರು ಜಯ ಗುರು ಸಚ್ಚಿದಾನಂದ ಗುರು, ಸದ್ಗುರು ಪಾಹಿಮಾ. ತಂಗಿ, ಹುಷಾರಾಗಾಡು. ಜೋಕರ್ ಬಿಟ್ಕಿತಿ ಮತ್ತೆ. ಯೋ, ಎಲ್ಲ ತಗೊಂಡು ಆಟ ಆಡಯ್ಯ. ನಾನು ಸರ್ ರಾಧಾ, ಯಾಕೆ ಇಲ್ಲಿ ಬಂದು ನಿಂತ್ಕೊಂಡೆ? ಏನಜ್ಜಿ, ಅವ್ರಿಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ನನಗೆ ಯಾಕೋ ಭಯ ಆಗ್ತಿದೆ ಅಜ್ಜಿ. ಯಾಕಮ್ಮ ಭಯ? ಅವ್ನ್ ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಂಡ್ ಬರಕ್ಕೆ ಪಕ್ಕದ ಮನೆ ವಿಶ್ವನಾಥನ ಕೃಷ್ಣನ ಆಫೀಸಿಗೆ ಕಳಿಸಿದ್ದೀನಿ. ಬಾ ಒಳಗೆ. ಇಲ್ಲ ಅಜ್ಜಿ, ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ. ಅಯ್ಯೋ ಹುಚ್ಚುಡ್ಗಿ, ಊರಿಗೆ ಬಂದವಳು ನೀರಿಗೆ ಬರ್ದೇ ಇರ್ತಾಳ ಅಂತ ಬಾಗಿಲಿಗೆ ಬಂದವನು ಒಳಗಡೆ ಬಂದೇ ಬರ್ತಾನೆ. ಬಾ ಅಮ್ಮ, ನಡಿ ಒಳಗೆ.
ಏನಿದು ಎಲ್ಲನೆಲ್ಲ ಬಿಸಾಕ್ಬಿಟ್ಟ? ಸರ್ ನಾನು ಹೋಗ್ಬೇಕು ಸರ್, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಸರ್. ನಾನು ಕೈ ಎತ್ತಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ. ಅಲ್ಲಯ್ಯ, ಎಲ್ಲರೂ ನಮಸ್ಕಾರ ಮಾಡೋದು ಕೈ ಎತ್ತೆ, ಯಾರಾದ್ರೂ ಕಾಲೆತ್ತು ನಮಸ್ಕಾರ ಮಾಡ್ತಾರ? ಇದೇನಯ್ಯ, ಎಲ್ಲರೂ ನಗ್ತಾ ಇದಾರೆ, ನೀನ್ ನಗ್ತಾನೆ ಇಲ್ಲ. ನಾನು ನಗುವ ಸ್ಥಿತಿಯಲ್ಲಿ ಇಲ್ಲ ಸರ್. ನೀವು ನನ್ನನ್ನು ಬಿಡದೆ ಹೋದ್ರೆ ನಾನು ನಾನು ಬಹಳ ಇಕ್ಕಟ್ಟಲ್ಲಿ ಸಿಕ್ಕಾಕೋತೀನಿ ಸರ್. ನೋ, ಈ ಆಟ ಆಗದೆ ಇಲ್ಲಿಂದ ಯಾರು ಜಾಗ ಖಾಲಿ ಮಾಡಂಗಿಲ್ಲ. ಕಮನ್. ಕೃಷ್ಣ ಆಫೀಸ್ನಲ್ಲೇ ಇದ್ನಾ? ಇಲ್ಲ ಅಜ್ಜಿ, ಆಫೀಸ್ಗೆ ಬೀಗ ಹಾಕಿತ್ತು. ಆಫೀಸ್ನಲ್ಲೂ ಇಲ್ದೆ ಮನೆಗೂ ಬರ್ದೆ ಎಲ್ಲಿ ಹೋದ? ಆ ಎಲಿ ಒಂದ್ ಸ್ವಲ್ಪ ಇತ್ಲಾ ಕೊಡ್ತೀರಾ? ಯಾಕೆ ಸರ್ ಕಿರಿಚ್ಕೊಡ್ರಿ? ಏನಿಲ್ಲ, ಜಲತರಂಗ, ಬುಲ್ಬುಲ್ ತರಂಗ, ಮೈ ಒಂಥರ ಗುಲ್ಗುಲ್ ತರಂಗ. ಅಕ್ಕ ಎಲೆ ತಗೋ. ಅಯ್ಯ ನನಗೆಲ್ಲ ಗೊತ್ತಾಯ್ತು, ಸುಮ್ನಿರು. ಇದ್ದಕ್ಕಿದ್ದಂಗೆ ನನ್ನ ಎದೆಯಾಗ ಕಾವೇರಿ ತುಂಗಭದ್ರಾ ಒಕ್ಕೆ ಹರಿದಂಗಾಗೈತಿ. ಕೃಷ್ಣ, ಮುಂದಿನ ಆಟ ನೀನ್ ಇಲ್ಲಿ ಕೂತ್ಕೋ, ನಾನು ಅಲ್ಲಿ ಸೆಟ್ಲ್ ಆಗ್ತೀನಿ. ಅಂದ್ರೆ ಇನ್ನು ನನ್ನನ್ನು ಬಿಡೋಲ್ಲ ಸರ್? ಯಾಗ ಬಿಡ್ಲಿ, ನೀನ್ ಹೊರಟೋಗ್ಬಿಟ್ರೆ ಆಟ ನಿಂತೋಗ್ಬಿಡುತ್ತೆ. ಬೆಳಗ್ಗೆವರೆಗೂ ಜಾಗರಣೆ ಬೇರೆ ಮಾಡ್ಬೇಕು, ಶಿವರಾತ್ರಿ ಬೇರೆ. ಹಾಕು. ಗಂಟೆ ಹೊಡೆಕಲ್ಲ ಹೇಳಿದ್ದು ಪದಾಡಕ್ಕೆ. ನಿನ್ನ ಇಲ್ಲ ಬೇಡಿ ಅದು ಕೊಟ್ಬಿಟ್ಟು ಹೊಂಟೋಯ್ತೀನಿ. ಏನಪ್ಪ ಪ್ರಸಾದ್, ಆಶೀರ್ವಾದ ಮಾಡಿ. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸೌಮಂಗಲಿ ಭವ. ಆ ಸೀತಾಪತಿ ಏನೋ ನಿನ್ ಹೆಂಡತಿನ ತಪ್ಕೊಂಡಂತಲ್ಲ, ಅದಕ್ಕೆ ಈಗ ತಾನೇ ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಕ್ಷಮಾಪಣೆ ಕೇಳ್ಕೊಂಡು ಹೋದ. ಕರ್ಮ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪೋದಿಲ್ಲ ಅನ್ನೋ ಹಾಗೆ ಅವನು ಇಲ್ಲಿ ಬಂದು ನನ್ನ ಮನ ಕಳಿತಿದ್ದಾನಲ್ಲ, ಇದಕ್ಕೆಲ್ಲ ಕಾರಣ ಜಾನಕಿ. ನಿಂತ್ಕೊಳ್ಳಿ. ರಾತ್ರಿ ಎಲ್ಲ ಮನೆಗೆ ಹೋಗರ್ದೆ ಊರಲ್ಲಿ ಸುತ್ತೋಗಿದ್ಯಾ? ನಮ್ ಪ್ರೊಪ್ರೈಟರ್ದು ಚಿಕ್ಕ ಕೆಲಸ ಇರುತ್ತೆ ಅಂತ ಹೇಳಿದ್ನಲ್ಲ. ಹೌದಜ್ಜಿ. ನೀ ಸುಮ್ನೆ ಆ ಮನೆಗೆ ಹೋಗಿದ್ಯಾ? ನಾನಲ್ಲ, ಒಂದು ಮನೆಗೆ ಹೋದ್ರೆ ಇನ್ನೊಂದು ಮನೆ ತಾರ್ಸಿ ಹಾರ್ ಹೋಗುತ್ತೆ ಅಂತ ನಮ್ಮ ಪ್ರೊಪ್ರೈಟರ್ ಆಫೀಸ್ ನಲ್ಲೇ ಶಿವರಾತ್ರಿ ಕಾರ್ಯಕ್ರಮ ಏರ್ಪಾಡು ಮಾಡಿದ್ರು. ಇಡೀ ರಾತ್ರಿ ಭಜನೆ. ಆಫೀಸ್ ನಲ್ಲೇ ಭಜನೆ ಮಾಡಿದ್ಯಾ? ಹೌದು. ಸುಮ್ನೆ ಆಫೀಸ್ಗೆ ಬೀಗ ಹಾಕಿದೆ ಅಂತ ಪಕ್ಕದ ಮನೆ ವಿಶ್ವನಾಥ್ ಹೇಳಿದ್ನಲ್ಲ. ಬೀಗ ಹಾಕ್ದಂತ ಹೇಳಿದ್ನ? ಕರೆಕ್ಟ್, ಪಾಪ ಸತ್ಯನೇ ಹೇಳ್ದ. ಅಂದ್ರೆ ಪೆಟ್ರೋಮ್ಯಾಕ್ಸ್ ಇದ್ ಕಡೆ ಹೆಂಡತಿ ಬರಬಾರ್ದು ಅಂತ ಹೆಂಡತಿನ ಮನೆಯಲ್ಲೇ ಬಿಟ್ಟು ಪೆಟ್ರೋಮ್ಯಾಕ್ಸ್ ಆಫೀಸ್ ಕರ್ಕೊಂಡ್ ಬಂದು ಒಳಗಡೆ ಬಿಟ್ಟು ಹೊರಗಡೆ ಬೀಗ ಹಾಕ್ದ. ನನಗೂ ಬರೋಕಾಗ್ಲಿಲ್ಲ, ಬಾರಾದ. ಪೆಟ್ರೋಮ್ಯಾಕ್ಸ್ ಆಫೀಸು ಬೀಗ ಏನೇನೋ ಹೇಳ್ತಾನಲ್ಲ ಇವನು. ಅವ ಆಲ್ ತಗೊಳ್ರವ. ರಾಧಾ, ಹಾಲಿನ ಪಾತ್ರೆ ತಗೊಂಡ್ ಬಾಮ್ಮ. ಯಾಕ್ರವ ಒಂಥರ ಇದ್ದೀರಾ? ರಾತ್ರಿ ನಿಮ್ ಯಜಮಾನ್ರು ಮನೆಗ್ ಬರ್ಲಿಲ್ಲ ಅಂತನಾ? ಅದು ನಿನ್ಗೆ ಗೊತ್ತಾಯ್ತು? ಈಗ ಒಳಗಡೆ ಹೋದ್ರಲ್ಲ ಅದಕ್ಕೆ. ಸರಿ ನೀನ್ ಹೋಗು. ನೀನ್ ನಡಿಯಮ್ಮ. ದಿನಕ್ಕೊಂದು ಸುಳ್ಳು ಹೇಳಿ ತಪ್ಪಿಸ್ಕೊತಾ ಇದ್ದೀನಿ. ಥರ್ಡ್ ವರ್ಲ್ಡ್ ವಾರ್ ಯಾವಾಗ ಶುರುವಾಗುತ್ತೋ? ಒಳಗೋಗ್. ಇದೆಲ್ಲ ಮಾಡಕ್ ಬರುತ್ತೆ, ಅಜ್ಜಿ ಹತ್ರನೇ ಅಡ್ಜಸ್ಟ್ ಮಾಡಕ್ಕಾಗಲ್ಲ. ಗೋಪಾಲ ಕೃಷ್ಣ, ಗೋವ್ಗೆ ಮೇವ್ ಆಗೋದೈತೆ. ಮೇವ್ ಆಗೋದ್ರೆ ನಿನ್ ಎಮ್ಮೆಗೆ ಹೇಳು ನಿನ್ನೇ ತಿನ್ನು ಅಂತ. ನಾನ್ ದುಡ್ಡು ಕೊಡಲ್ಲ. ಕೊಡಕಿಲ್ವಾ? ಸಾರಿ ಬಿಡಿ, ಆಮ್ಯಾಕ್ ನೀವೇ ಪರದಾಡ್ತೀರಾ. ಏನ್ ಮಾಡ್ತೀಯ? ನನ್ನ ಹೆಂಡತಿಗೆ ಹೋಗಿ ಹೇಳ್ತೀಯಾ? ಅವಳು ನಿನ್ನ ನಂಬಲ್ಲ, ಅವಳು ನನ್ನ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ದಾಳೆ. ಅಜ್ಜಿಗೆ ಹೋಗಿ ಹೇಳ್ತೀಯಾ? ಪೊರಕೆ ತಗೊಂಬಂದು ಹೊಡಿತಾಳೆ. ಇನ್ ನಮ್ ಪ್ರೊಪ್ರೈಟರ್ ಹೋಗಿ ಹೇಳು, ನೋ ಪ್ರಾಬ್ಲಮ್, ನನಗೂ ಅದೇ ಬೇಕಾಗಿರೋದು. ಬೋ ಚಂದ ಕೇಳಿದ್ರಿ. ಚಿನ್ನದ ಮೊಟ್ಟೆ ಇಡಕೊಳ್ಳಿನ ಅಷ್ಟ್ ಸ್ವಲ್ಪ ಕಳ್ಕೊಂಡ್ಬಿಟ್ಟೇನಾ? ಏನ್ ಮಾಡ್ತೀಯ? ಏನ್ ಮಾಡ್ತೀನಿ ಅಂತ ಆಮ್ಯಾಕ್ ನೋಡಿ.
50 ರೂಪಾಯಿ ಮಿಕ್ಸ್ಟು. ಅಂದಿ ಸಾನಿ ಅಕ್ಕಿ ಶಾಸ್ತ್ರ ಲಕ್ಕಿ ಶಾಸ್ತ್ರ. ಶುಭ ಕಾಲ ಒಂದೈತೆ, ಶುಭ ಯೋಗ ನಡಿತೈತೆ, ಆ ಲಕ್ಕಿ ನುಡಿತೈತೆ ಸಾನಿ. ಏನ ಯಪ್ಪ ಸಾನಿಗಿ ನಿಂತ ಏನೇನೋ ಶಂಕ ಹೊಡೆಯಕತ್ತಿ ಕುಂದ್ರು. ಎಲ್ಲವ್ವ ಸಾನಿ ದೊರಸಾನಿ, ಆ ಲಕ್ಕಿ ನುಡಿದಾಯ್ತು, ನಿನ್ನಿಷ್ಟ ತಂದಾಯ್ತು. ನನ್ನಿಷ್ಟನಾ? ನನ್ನಿಷ್ಟ ಏನ್ ತಂದಿದಿ? ಇದನ್ನೇನ್ ಮಾಡಂತೀಯ ಯಪ್ಪ? ಈ ಮಂತ್ರದ ತಾಯ್ತಾನ ದೊರೆಯ ಕೈಗೆ ಕಟ್ಟು, ದೊರೆ ನಿನ್ನ ಕಾಲ ಧೂಳಾಗುತ್ತಾನೆ. ಹಂಗ ಹಂಗಾರ ಅಂದ್ಕೊಡು. ಹಾಗಲ್ಲ, ತಾಯ್ತಾ ದೊರೆಗೆ ಗೊತ್ತಾಗದ ಕಟ್ಟಬೇಕು. ಹೌದಾ? ಕೊಡು. ನೀವಲ್ಲ, ಆ ಚಿಕ್ಕ ಸಾನಿ ಕೈಯಾರೆ ಕಟ್ಟಬೇಕು. ಕೊಡು 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 ಯವ್ವ ತಗ. ಕುರ್ಕುರ್ ಮಾಮ, ನಂಗೊಂದ್ ತಾಯ್ತ ಕೊಡ್ತೀಯಾ? ಕೊಡ್ತೀನಿ, ದುಡ್ಡು ಕೊಟ್ರೆ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಎಷ್ಟು ಬೇಡ, ನಂಗೊಂದೇ ಒಂದ್ ತಾಯ್ತ ಕೊಡು, ತಗೋ. ಯಾಕೋ ಬರ್ತಾ ಬರ್ತಾ ಇವ್ ನಡವಳಿಕೆನೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಮನೇಲಿ ತನಗೆ ಅಂತ ಕಾಯ್ಕೊಂಡಿರೋ ಹೆಂಡತಿ ಇರ್ತಾಳೆ, ಸಮಯ ಸರಿಯಾಗಿ ಬರ್ಬೇಕು ಅನ್ನೋ ಜ್ಞಾನ ಬೇಡವಾ ಇವನಿಗೆ? ನೀನೇನು ಯೋಚನೆ ಮಾಡ್ಬೇಡ ಅಜ್ಜಿ, ರಾಧವನ್ ಕಷ್ಟ ಏನು ಅಂತ ನನಗ್ ಚಂದ ಗೊತ್ತು. ಹುಡ್ಗ ರಾತ್ರಿ ಮನೆಗ್ ಬರಕಿಲ್ಲ ಅಂತ ತಾನೇ ಎದ್ರಕೊಂಡಿದ್ದೀರಾ. ಅದ್ಕೆ ದೊಡ್ಡ ಸಾಮಿನ ಬಿಗ್ಗಿಯಾಗಿಡ್ದು ಈ ತಾಯ್ತ ತಂದಿವ್ನಿ. ಈ ತಾಯ್ತದಲ್ಲಿ ಅಷ್ಟೊಂದು ಮಹತ್ವ ಇದೆಯಾ? ಈ ತಾಯ್ತನ ಹುಡ್ಗಂಗ್ ಗೊತ್ತಾಗ್ದಂಗ್ ಕಟ್ಟಿ. ಗೊತ್ತಾಗ್ದ ಕಟ್ಟು. ಸ್ವಾಮಿ, ಯಾಕೆ ಸ್ವಾಮಿ ಹಂಗಾಡ್ತೀರಾ? ಈ ಕಡೆ ಒಂದ್ಸಲ ಎಳಿತದೆ, ಈ ಕಡೆ ಇನ್ನೊಂದ್ಸಲ ಎಳಿತದೆ. ಆ ಕಡೆ ಸಂಧ್ಯಮ್ಮ, ಈ ಕಡೆ ರಾಧಮ್ಮ. ದುಡ್ಡು ಕೊಟ್ರೆ ಈ ಎಳ್ದಾಟನ ನಿಲ್ಲಿಸ್ತೀನಿ. ಕೊಡ್ತೀನಮ್ಮ ಕೊಡ್ತೀನಿ, ಮೊದ್ಲಿಂದ ನಿಲ್ಸು. ಇದೆಲ್ಲ ತಾಯ್ತದ ಮಹಿಮೆನಾ? ಮತ್ತಿನ್ನೇನು ಅಂತ ತಿಳ್ಕೊಂಡ್ರಿ? ನೀವ್ ಬೇಕು ಅಂತ ಈ ಕಡೆ ರಾಧಮ್ಮ, ಆ ಕಡೆ ಸಂಧ್ಯಮ್ಮ ಇಬ್ರು ಈ ತಾಯ್ತ ಕಟ್ಟಿ ಎಳಿತಾವ್ರೆ. ನಿಜವಾದ ವಿಷಯ ರಾಧಮ್ಮಂಗೇನಾದ್ರು ಗೊತ್ತಾದ್ರೆ ನಿಮ್ ಗತಿ ಏನಾಯ್ತದೋ ಯೋಚನೆ ಮಾಡಿದೀರಾ? ಅಯ್ಯೋ ಬೇಡಮ್ಮ, ನೀನು ಕೇಳ್ದಾಗ್ಲೆಲ್ಲ ದುಡ್ಡು ಕೊಡ್ತೀನಿ. ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗ್ಬಾರ್ದಮ್ಮ. ಹಾಲಮ್ಮ. ನಮ್ಮವ್ವ ಅಲ್ಲ, ಈಟೊತ್ತಾತು ಇನ್ನು ನಮ್ಮ ಮೈದ ಬಂದಂಗೆ ಇಲ್ಲಲೇ. ನಮ್ ತಾಯ್ತ ಏನು ಕೆಲಸ ಮಾಡ್ದಂಗ್ ಕಾಣಂಗಿಲ್ಲ ನೋಡು. ಅಯ್ಯೋ, ನಾನ್ ಹೇಳಿಲ್ವೇನಕ್ಕ, ಅವ್ರಿಗೆ ಅವ್ರ ಹೆಂಡತಿ ಮೇಲೆ ತುಂಬಾ ಪ್ರೀತಿ. ನಾವೆಲ್ಲಿಂದ ಹೋಗೋಣಕ್ಕ. ತಗಳವ ಬಿಡು ಬೇಷತ್. ಅಲ್ಲ, ಇಷ್ಟೊಂದ್ ದಿನ ಇಲ್ಲಿ ಜಾಂಡ ಊರಿ ಈ ಖಾಲಿ ಕೈಯಾಗ ಹೋದ್ರೆ ಮರ್ಯಾದೆ ಬರ್ತದೇನ? ನೋಡು, ಇದ್ದದ್ದು ಬದ್ದದ್ದು ಗುಡ್ಸ್ಕೊಂಡು ಹೋಗೋಣಂತ ನಡಿ. ಅಲ್ಲಿ ಹಾಲ್ ನೋಡು ಹಿಪ್ಪೆ ತರ ಹಿಂಡ್ತಾ ಇದ್ದಾಳೆ, ಇಲ್ಲಿ ನೀವು ದೋಚ್ಕೊಳ್ಳಿ. ಮೈದಾ ಯಾವಾಗ ಬಂದೆಪ್ಪ? ಅದೇನೋ ಗುಡ್ಸ್ಕೊಂಡು ಹೋಗೋಣ ಅಂತಿದ್ರಲ್ಲ ಆವಾಗ. ಹಂಗಲ್ಲ, ನಾಳೆ ನಮ್ ತಂಗಿದು ಹುಟ್ಟಿದಬ್ಬ. ಓ, ಭಾಗವತ ಇಡ್ಸ್ಬೇಕು ಅಂತಿದ್ದೀರೇನು? ಹಂಗಲ್ಲ, ಆಕಿಗೆ ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ ಬಹಳ ಆಸೆ ಆಗೈತಂತ. ಅದಕ್ಕ ರೇಷ್ಮೆ ಸೀರೆ ತಂದ್ಕೊಡಪ್ಪ. ಹುಟ್ಟ ಹಬ್ಬದ ದಿವ್ಸ ಹುಟ್ಟಿದಾಗ ಹೆಂಗಿದ್ರು ಹಾಗೆ ಇರ್ಬೇಕು. ಆಕಿ ಹಂಗ ಇದ್ರು ನಿನ್ ಕೈಲಿ ಏನು ಆಗಂಗಿಲ್ ಬಿಡು. ಸರಿ, ನಾನು ಬರ್ತೀನಿ. ರೇಷ್ಮೆ ಸೀರೆ ತರಂಗಿಲ್ಲೇನು? ಇಲ್ಲ. ನನ್ ಮೇಲೆ ಇಷ್ಟೇನಾ ಪ್ರೀತಿ? ನಡಿಯಕ್ಕ, ಪ್ರೊಪ್ರೈಟರ್ ಹತ್ರ ಹೋಗಿ ಇರೋ ವಿಷಯ ಹೇಳ್ಬಿಟ್ಟು ಹೊರಟೋಗೋಣ. ಅದೊಂದು ಕೆಲಸ ಮಾಡ್ಬೇಡಮ್ಮ, ನನ್ ತಲೆ ಆಡ ಇಟ್ಟಾದ್ರೂ ತಗೊಂಡ್ ಬರ್ತೀನಿ. ಈ ಎಕ್ಸ್ಪೆರಿಮೆಂಟ್ ನನ್ನ ಹತ್ರ ಬೇಡ, ಹಾಳಾಗಿ ಹೋಗ್ಲಿ, ತಗೊಂಡ್ ಬರ್ತೀನಿ. ಎಷ್ಟು ಚಲೋ ಆಯ್ತು ಬೆನ್ನು. ಹಲೋ, ಸ್ವಲ್ಪ ಪ್ರಸಾದ್ ಅವ್ರನ್ನ ಕರಿತೀರಾ? ಥ್ಯಾಂಕ್ ಯು. ಹಲೋ, ಹಾ, ಗೌರಿ ಶಂಕರ್ ಚಿಟ್ ಫಂಡ್ಸ್ ಪ್ರೊಪ್ರೈಟರ್ ಶಂಕರ್ ಅವ್ರ ಬಾಮೈದ ಪ್ರಸಾದ್ ಸ್ಪೀಕಿಂಗ್. ಸರ್, ನಾನು ಈಶ್ವರ್ ಮಾತಾಡ್ತಾ ಇರೋದು ಅರಸೀಕೆರೆ ಬ್ರಾಂಚ್ ಇಂದ. ಓ ಈಶ್ವರ್, ಏನ್ ವಿಶೇಷ? ಏನೂ ಇಲ್ಲ, ಹೆಡ್ ಆಫೀಸ್ ಇಂದ ಒಂದು ಕಾಗದ ಬಂದಿದೆ. ಓ ಅದಾ, ಅದು ಲಾಸ್ಟ್ ಇಯರ್ ಹೆಚ್ಚಾಗಿ ಲಾಭ ಬಂತಲ್ಲ, ಅದಕ್ಕೆ ಬೋನಸ್ ಕೂಡ ಹೆಚ್ಚಾಗಿ ಕೊಡ್ತಾ ಇದೀವಿ ಅಷ್ಟೇ. ಆ ವಿಷಯ ಅಲ್ಲ ಸರ್, ಸೀತಾಪತಿ ಅವರು ನಿಮ್ ಹೆಂಡತಿನ ತಪ್ಕೊಂಡ್ರಂತೆ. ಸೀತಾಪತಿ, ಯೋ ಸೀತಾಪತಿ, ಈ ಊರಲ್ಲಿ ಮಾತ್ರ ಅಲ್ಲದೆ ಬ್ರಾಂಚ್ ಆಫೀಸ್ಗೂ ಕಾಗದ ಬರ್ದು ಇಡೀ ಕರ್ನಾಟಕದಲ್ಲಿ ನನ್ನ ಮಾನ ತೆಗಿತಿದೆಯಲ್ಲ, ನಾನು ಏನಯ್ಯ ನಿನಗೆ ಅನ್ಯಾಯ ಮಾಡಿದೆ? ನೋಡಿ ನೋಡಿ, ಮತ್ತೆ ನೀವು ನನ್ನ ಅಪಾರ್ಥ ಮಾಡ್ಕೋತಿದ್ದೀರಾ. ನಿಮಗೆ ಕೆಟ್ಟ ಹೆಸರು ತರಬೇಕು ಅಂತಲ್ಲ ಸರ್, ಅಕಸ್ಮಾತ್ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿರೋ ನಿಮ್ ಹೆಂಡತಿ ನೋಡಿ ನನ್ನ ಹೆಂಡತಿ ಅಂತ ತಿಳ್ಕೊಂಡು ತಪ್ಕೊಂಡ್ಬಿಟ್ನಲ್ಲ ಅಂತ. ಸೀತಾಪತಿ, ನೀನು ನನ್ನ ಹೆಂಡತಿನ ತಪ್ಪುಕೊಂಡೆ ಅಂತ ನನಗೆ ಸಂಕಟ ಆಗ್ತಿಲ್ಲಯ್ಯ. ಆ ವಿಷಯಕ್ಕೆ ಪಬ್ಲಿಸಿಟಿ ಕೊಟ್ಟು ನನ್ನ ಮಾನ ತೆಗಿತಿದ್ಯಲ್ಲ, ಆ ಸಂಕಟ ನನ್ನ ಕೈ ತಡ್ಕೊಳಕ್ ಆಗ್ತಾ ಇಲ್ಲ ಕಡೆಯ, ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಕರ್ಮ ಯಾವ್ದೋ ಒಂದ್ ರೀತಿಲಿ ನಿಮ್ ಸಂಕಟ ಶಾಶ್ವತವಾಗಿ ಹೋಯ್ತಲ್ಲ ಅಂತ ನಂಗ್ ಸಂಕಟ. ಈ ಸಂಕಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನೂ ಊರಿಂದ ಬಂದಿಲ್ವೇ? ಸೀತಾಪತಿ, ಇದು ಚೆನ್ನಾಗಿದೆಯಲ್ಲ? ಅದು ಅದು
ಬನ್ನಿ ಸರ್. ಒಂದು ಚೀಪ್ ರೇಷ್ಮೆ ಸೀರೆ ಕೊಡಿ. ತೋರಿಸ್ತೀನಿ ಸರ್. ತೋರ್ಸೋದು ಬೇಡ, ಯಾವ್ದಾದ್ರು ಕೊಡಿ. ಏನು ಅಂದ್ರೆ ನೀವು 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 ಇಲ್ಲಿ ಯಾಕೆ ಬಂದ್ರಿ? ಅದು ಶ್ರಾವಣ್ ಶುಕ್ರವಾರ ಅಮ್ಮನವ್ರಿಗೆ ಸೀರೆ ಉಡಿಸ್ತೀವಿ ಅಂತ ಹರಸ್ಕೊಂಡಿದ್ವಿ, ಅದಕ್ಕೋಸ್ಕರ ಬಂದ್ವಿ. ರೇಷ್ಮೆ ಸೀರೆ ತಂದ್ಕೊಡಿ ಅಂದ್ರೆ ದುಡ್ಡಿಲ್ಲ ಅಂದ್ರೆ ನನಗ್ ಗೊತ್ತಾಗ್ದೆ ತಂದ್ಕೊಡ್ಬೇಕು ಅಂತನಾ? ಈ ಸೀರೆ ನಿನ್ಗಲ್ಲ, ಮತ್ತೆ ನಮ್ಮ ಪ್ರೊಪ್ರೈಟರ್ ಹೆಂಡತಿಗೆ. ಅಜ್ಜಿ ಏನಯ್ಯ, ಅವನ್ ಹೆಂಡತಿಗೆ ನೀನ್ ಸೀರೆ ತಗೊಳ್ತಾ ಇದ್ಯಾ? ಯಾಕೆ ಅವನ್ ಕೈಲಿ ತಗೊಳಕ್ ಆಗಲ್ವಾ? ಹೆಂಡತಿಗಾಗಿದ್ರೆ ಅವರೇ ಬಂದು ಕೊಂಡ್ಕೊತಿದ್ರು. ಇದು ಚಿಚಿ, ಆ ದಾರಿ ತಪ್ಪದವನಿಗೆ ನೀನ್ ಸಹಾಯ ಮಾಡ್ತೀಯಾ? ಬೇರೆ ವಿಧಿನೇ ಇಲ್ಲ. ಇಂಥ ಮನೆ ಹಾಳು ಕೆಲಸ ಮಾಡೋದ್ ಬಿಟ್ಬಿಟ್ಟು ಬೇರೆ ಯಾವ್ದಾದ್ರು ಒಳ್ಳೆ ಕೆಲಸ ಹುಡುಕು. ನೀನ್ ಹೇಳ್ದ ಹಾಗೆ ಕೆಲಸ ಕೊಡೋಕೆ ಯಾರು ಕಾದಿರಲ್ಲ. ಈ ಕೆಲಸ ಬಿಟ್ರೆ ಮನೇಲಿ ಕುತ್ಕೋಬೇಕಾಗತ್ತೆ. ನೀನೇನ್ ಮನೇಲಿ ಕೂತ್ಕೋಬೇಡ. ಅಲ್ಲ ವಿಷಯ, ನಿಮ್ಮ ಯಜಮಾನ್ ಹೆಂಡತಿ ಗೊತ್ತಾದ್ರೆ ಅವಳು ಸುಮ್ನೆ ಇರ್ತಾಳ? ಹಾಗೊಂದ್ ವೇಳೆ ಗೊತ್ತಾದ್ರೆ ಯಾವ ಹೆಂಡತಿ ತಾನೇ ಸುಮ್ಮನಿರ್ತಾಳೆ? ಹಾ, ಹಾಗಾದ್ರೆ ಅವನ ಅಡ್ರೆಸ್ ಕೊಡು, ಅವನ ಹೆಂಡತಿಗೆ ನಾನೇ ಹೇಳ್ತೀನಿ. ಅಜ್ಜಿ, ಅವ್ರಿವ್ರ ಸಂಸಾರದಲ್ಲಿ ಬೆಂಕಿ ಇಡೋ ಕೆಲಸ ನಮ್ಗೆ ಆಗ್ಬೇಕು ಅಲ್ವಾ? ಸರ್ ಸೀರೆ ಸೆಲೆಕ್ಟ್ ಮಾಡಿ ಸರ್. ಸೆಲೆಕ್ಟ್ ಮಾಡೋದೇನು ಬಂತು? ಯಾವ್ದು ಚೆನ್ನಾಗಿದೆ? ಇದು ಚೆನ್ನಾಗಿದೆ ಸರ್. ಅದು ಚೆನ್ನಾಗಿದೆ, ಅದೇ ಕೊಡಿ. ಆಯ್ತು ಸರ್. ಸರ್ ಬಿಲ್ ಯಾರ ಹೆಸರಿಗೆ ಹಾಕ್ಲಿ ಸರ್? ಮಿಸ್ಟರ್ ಶಂಕರ್, 333 7th ಕ್ರಾಸ್, ಮಲ್ಲೇಶ್ವರಂ, ಬ್ಯಾಂಗ್ಳೂರ್ 3. ಆಯ್ತು ಸರ್. ಅಮೌಂಟ್ ಕೌಂಟ್ರಲ್ಲಿ ಕೊಟ್ಬಿಡಿ ಸರ್. ಸರಿ, ಸಂಜೆ ನಾನು ಮನೇಲಿ ಸಿಗ್ತೀನಿ, ಬರ್ತೀನಿ. ರೀ ಐ ನಮ್ಮವ್ವ, ಚಕ ಚಕ ಸೀರಿ, ಚಾರ್ಕಾನ್ ಕುಬ್ಸ, ವಜ್ರದ ವಾಲಿ, ಗೆಜ್ಜಿ ಟಿಕ್ಕಿ, ನತ್ತಿಟ್ಕೊಂಡ್ ನಗ್ಲೆಂಗ್, ಸರಿಗಿಟ್ಕೊಂಡ್ ಸಾಗ್ಲೆಂಗ್, ಒಡ್ಡ್ಯಾಣ್ ಇಟ್ಕೊಂಡ್ ಬಾಗ್ಲೆಂಗ್, ನಡು ಮಂದ್ಯಾಕು ತರ್ಕಾರಿ ಲೆಂಗ್. ಹೆಸರು ಹೇಳ ತಂಗಿ? ಗೋಪಾಲ್ ಕೃಷ್ಣ. ನೋಡು, ನೀನ್ ಈ ಸೀರೆ ಉಟ್ಕೊಂಡಿ ಅಂದ್ರೆ ಒಳ್ಳೆ ಸೋಬಾಂದ್ ಹೆಣ್ಕಂಡಂಗ್ ಕಾಣ್ತಿ ನೋಡು. ಅಲ್ಲ ಮೈದಾ, ಆಕಿಗಂತೂ ಸೀರೆ ತಂದಿ, ಅದ ಖರ್ಚಿನಾಗ ನನಗೊಂದ್ ಸೀರೆ ತರಕಿಲ್ಲ ಮತ್ತೆ. ನಿಮ್ ತಂಗಿ ಹತ್ರ ಒಂದ್ ಟಿಕೆಟ್ ತಗೊಂಡಿದ್ದಕ್ಕೆ ನಾನು ಸಾಯ್ತಾ ಇದ್ದೀನಿ. ನೀವೊಂದು ಕೆಲಸ ಮಾಡಿ, ನಮ್ ಪ್ರೊಪ್ರೈಟರ್ ಇದಾರಲ್ಲ, ಅವ್ರಿಗೂ ಒಂದ್ ಟಿಕೆಟ್ ಕೊಡಿ. ಸೀರೆ ಏನು ಬಿಲ್ಡಿಂಗೇ ಕೊಡ್ತಾರೆ. ಹಂಗ ನೋಡ ತಂಗಿ, ನಮ್ಮ ಮೈದಾ ಚಲೋ ಉಪಾಯ ಹೇಳ್ಕೊಟ್ಟಾನ, ಖರೇವೈತಿ, ಹಂಗ ಮಾಡೋಣ. ಶಂಕರ, ಅರೆ ಗೌರಿ ಶಂಕರ್ ಚಿಟ್ ಫಂಡ್ಸ್ ಪ್ರೊಪ್ರೈಟರ್ ನಾನು. ನನ್ನನ್ನು ಶಂಕರ ಅಂತ ಕರೆಯುವಷ್ಟು ಧೈರ್ಯನಾ? ಅದು ಸಿಂಗ್ಯುಲರ್ ನಲ್ಲಿ. ನಾನೇ ಹಾಕಿ ಕರೆದಿದ್ದು ಶಂಕರ. ಅರೆ ನೀನಾ? ಯಾಕೆ? ನೀನ್ ಹೀಗ್ ಶರ್ಟ್ ಬಿಚ್ಕೊಂಡು ಬರೀ ಮೈನಲ್ಲಿ ಹೊರಗಡೆ ಬರಂಗಿಲ್ಲ. ಯಾಕೆ? ನಿನ್ನ ಅಗಲವಾದ ಬೆನ್ ನೋಡ್ತಾ ಇದ್ರೆ ನನ್ನ ಎದೆಗೆ ಕಾವೇರಿ, ತುಂಗಭದ್ರಾ ಉಕ್ಕಿ ಹರಿದಂಗ ಆಗ್ತೈತಿ. ಒಂದ್ಸಲ ನೀನ್ ಬೆನ್ ತಿಕ್ಕ. ನನಗೂ ನಿನ್ನ ಕೈನಲ್ಲಿ ಬೆನ್ ತಿಕ್ಕಿಸ್ಕೋಬೇಕು ಅಂತ ಆಸೆ ಐತೆ, ಆದ್ರೆ ನನ್ನ ಹೆಂಡತಿ ಎಲ್ಲಿ ನೋಡ್ಬಿಡ್ತಾಳೋ ಅಂತ. ಏನಂದ್ರೆ ಯಾರ ಜೊತೆ ಮಾತಾಡ್ತಿದ್ದೀರಿ? ಏನಿಲ್ಲ ಏನಿಲ್ಲ. ಮೋಹಿನಿ ಮೋಹಿನಿ, ಬಚ್ಚಿ ಜಲತರ ಆಮೇಲೆ ಬಚ್ಚಿ ಹೋಗಿ ನೀನು. ಒಬ್ರು ಏನ್ ಮಾಡ್ತಿದ್ದೀರಿ? ಏನಿಲ್ಲ, ಹ್ಯಾಪಿಯಾಗಿ ಬೆನ್ ತೆಗಿಸ್ಕೊಂತ ಇದ್ದೀನಿ. ಗಿಡಗಳಿಗೆ ನೀರ್ ಹಾಕ್ತಾ ಇದ್ದೀನಿ. ನನ್ನ ಹೆಂಡತಿ ನೋಡ್ಬಿಟ್ರೆ ನಂಗಿದೆ ಬುಲ್ಬುಲ್ ತರಂಗ. ತಿಕ್ಕಿವಂತ ಆಮೇಲೆ ನೀನ್ ನಡಿಯ, ನೀನ್ ಹೋಗಿ, ನೀನು ಹೋಗಿ, ನೀನು ಬಾಡಿದ ಗಿಡಕ್ಕೆ ಇಲ್ಲೇ ಏನೋ ನೋಡ್ದೆ. ಏನೋ ಗಂಡದ ಮೇಲೆ ಅನುಮಾನನ? ಏನ್ ಹುಡುಗಾಟ ಆಡ್ತಿದೀಯಾ? ಏನ್ ನೋಡ್ದೆ? ಇಲ್ಲ ರೀ, ಸೀರೆ ಉಟ್ಕೊಂಡು ಕನಕಾಂಬ್ರ ಹೂವ. ಹೂವನಾ? ಈ ಗಿಡದಲ್ಲೆಲ್ಲ ನೀನ್ ನೋಡಿದೀಯಾ? ಗಿಡದಲ್ಲಿ ಹೂವೇ ಇಲ್ವಲ್ರಿ? ನನ್ನ ಮನ ಕಿತ್ಕೊಂಡು ಹುಡಿದಾನೆ. ನಿಂತಿರ್ಗೋ ನಿಂತಿರ್ಗೋ, ಆಗಲ್ಲ, ಇಲ್ಲೇ ಇದೆ ಹೂವ. ನನ್ ತಲೆಲಲ್ಲ ರೀ, ನಾನ್ ನಿಮ್ ಹಿಂದೆ ನೋಡ್ದೆ. ಲೇ ಲೇ ಲೇ, ಗಂಡದ ಮೇಲೆ ಹೆಚ್ಚು ಪ್ರೀತಿಗೋಸ್ಕರ ನೀನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದೀಯಾ? ಗೌರಿ ಗೌರಿ ಬಾ, ಬಾ 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 ಬುಲ್ಬುಲ್ ತರಂಗ.